ಇನ್ನು ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಹಿನ್ನೆಲೆಯಲ್ಲಿ ಇದೀಗ ಡಿಕೆಶಿ ಅಭಿಮಾನಿಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. 108 ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿದಂತಹ ಅಭಿಮಾನಿಗಳು ನಗರದ ಹೊರವಲಯದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಯಲುವಹಳ್ಳಿ ಆಗೆ ಎನ್ ರಮೇಶ್ ನೇತೃತ್ವದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ, ಸಾಮಾನ್ಯ ಜನರ ಕಷ್ಟ ನಿವಾರಣೆ ಆಗುವಂತಹ ಶಕ್ತಿ ಅವರಿಗೆ ನೀಡಲಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅವರಿಗೆ ಜಿಲ್ಲೆಯ ಸಮಸ್ಯೆಗಳನ್ನ ಮನವರಿಕೆ ಮಾಡ್ತೇವೆ ಅಂತ ಇದೀಗ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಎನ್ ರಮೇಶ್ ಈ ಬಗ್ಗೆ ಮಾತನಾಡಿರುವಂತದ್ದು. ಏನ್ ಮಾತನಾಡಿದ್ದಾರೆ ನೋಡೋಣ. ಅನೇಕ ವರ್ಷಗಳ ನಮ್ಮ ಆಸೆ ಇವತ್ತು ಪೂರೈಸ್ತಾ ಇದೆ. ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಆಧಾರ ಸ್ತಂಭವಾಗಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಾವು ಮೊನ್ನೆ ಕೋರಿಕೆ ಮಾಡ್ಕೊಂಡಿದ್ವಿ 100 ತೆಂಗಿನಕಾಯಿ ಹೊಡೆದು. ಇವತ್ತು ಇನ್ನಷ್ಟು ತೆಂಗಿನಕಾಯಿಗಳು ಹೊಡೆದು ಚೂರ್ಗಾಯಿ ಹಾಕಿ 1 ವರ್ಷ ಪೂರೈಸ್ತಾನೆ ಇನ್ನಷ್ಟು ಮತ್ತೆ ಅವತ್ತು ಕೂಡ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತೀವಿ. ಅದರ ಅಂಗವಾಗಿ ಇವತ್ತು ನಾನು ವಿಶೇಷವಾಗಿ ಈ ರಾಜ್ಯದ ಈ ಮಾಜಿಗಳಾಗ್ತಿರುವಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲದ ಎಲ್ಲ ಶಾಸಕಾಂಗ ಪಕ್ಷದ ಶಾಸಕರಿಗೆ, ಹೈಕಮಾಂಡ್ ಅವ್ರಿಗೆ ಎಲ್ರು ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಶಕ್ತಿ ಇದೆ ಅನ್ನಕ್ಕೆ ಇದು ಒಂದು 3ನೇ ಪ್ರಯೋಗ. ಆಂಜನೇಯ ಸ್ವಾಮಿ ಆಶೀರ್ವಾದ. ಅವ್ರು ಜೈಲಲ್ಲಿದ್ದಾಗ ಕೂಡ ನಾನು ಇದೇ ರೀತಿ 100 ತೆಂಗಿನಕಾಯಿ ಹಾಕಿ ಬೇಗ ಬಿಡುಗಡೆ ಆಗ್ಲಿ ಅಂತ ಕೋರಿಕೆ ಮಾಡಿದ್ವೆಲ್ಲ ಅಭಿಮಾನಿಗಳು ಬಂದು ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಯಲುವಳ್ಳಿ ರಮೇಶ್ ಅವರ ಅಭಿಮಾನಿಗಳ ಸಂಘದ ಎಲ್ಲ ನಮ್ಮ ಅಭಿಮಾನಿಗಳು, ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಎಲ್ರೂ ಸೇರಿ ಅವತ್ತು ಕೂಡ ಇದೇ ರೀತಿ ಚೂರ್ಗಾಯಿ ಹಾಕಿ ಅಭಿಷೇಕ ಮಾಡಿ ಅವ್ರ ಹೆಸರು ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿ 9ನೇ ದಿನದಲ್ಲೇ ಅವರು ಜೈಲಿಂದ ಬಿಡುಗಡೆ ಆದ್ರು. ಅದೇ ರೀತಿ ಮೊನ್ನೆ ಅಭಿಷೇಕ ಮಾಡಿ ಪೂಜೆ ಮಾಡಿಸಿ ಅವ್ರ ಕುಟುಂಬದ ಹೆಸರಲ್ಲಿ ನಾವು ಪೂಜೆಯನ್ನು ಮಾಡಿದ 9ನೇ ದಿನಕ್ಕೆ ಘೋಷಣೆ ಆಯ್ತು ದೆಹಲಿಯಲ್ಲಿ ಅವರ ಮುಖ್ಯಮಂತ್ರಿ ಗ್ಯಾರಂಟಿ ಅನ್ನೋದು. ಹಾಗಾಗಿ ಈ ರಾಜ್ಯದ ಜನತೆಗೆ ಒಂದು ಶುಭಾರಂಭ. ಒಳ್ಳೆ ಆಡಳಿತ ಕೊಡ್ತಾರೆ, ಅತ್ಯುತ್ತಮವಾದ ಆಡಳಿತವನ್ನ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಆಂಜನೇಯ ಸ್ವಾಮಿ ಅವರಿಗೆ ಈ ಎಲ್ಲ ರಾಜ್ಯದ ಎಲ್ಲ ಜನತೆಯ ಕಷ್ಟಗಳು ನಿವಾರಣೆ ಮಾಡುವಂತ ಶಕ್ತಿ ಭಗವಂತ ಅವ್ರು ಕೊಡ್ಲಿ. ಅತ್ಯುತ್ತಮ ಆಡಳಿತಗಾರ ಅಂತೇಳಿ ಖ್ಯಾತಿ ಆಗ್ಲಿ. ಒಳ್ಳೆ ಆಡಳಿತ ಕೊಡ್ತಾರೆ, ದೇಶದಲ್ಲೇ ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಅವರು ಕೂಡ ಏನು ಇದುವರೆಗೂ ಆಡಳಿತ